ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ರಾಜಧಾನಿ ಕುರಿತ ಭಜನಾ ಸ್ಪರ್ಧೆ. ಮಾಡೋದಿಲ್ಲ. ಇಲ್ಲಿವರೆಗೂ ನಮಗೆ ಡಾಕ್ಯುಮೆಂಟ್ ಅಂತಂದ್ರೆ ಸೆಲ್ಲರು ಮತ್ತೆ ಬೈಯರು, ಕ್ರೇದಾರರು ಮತ್ತು ಖರೀದಿದಾರರು ಎಲ್ಲ ಪೇಜ್ಗಳು ಸಹಿ ಮಾಡ್ತಾ ಇದ್ರು. ಸಹಿ ಮಾಡಿದ್ಮೇಲೆ ಸಬ್ರಿಜಿಸ್ಟ್ರಿ ಆಫೀಸ್ ಬರ್ತಾ ಇದ್ರು. ಸಬ್ರಿಜಿಸ್ಟ್ರಿ ಆಫೀಸ್ ಬಂದು ಫೋಟೋ ಇಂಪ್ರೆಷನ್ ಆದ್ಮೇಲೆ ಪಕ್ಕದ ಕಾಲಂನಲ್ಲಿ ಭೌತಿಕವಾಗಿ ಸಹಿ ಮಾಡ್ತಾ ಇದ್ರು. ಅವ್ರನ್ನ ಗುರುತಿಸುವವರು ಸಬ್ರಿಜಿಸ್ಟ್ರಿ ಆಫೀಸ್ ಬಂದು ಅವರು ಕೂಡ ಭೌತಿಕವಾಗಿ ಸಹಿ ಮಾಡ್ತಾ ಇದ್ರು. ಆ ದಾಖಲಾತಿಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ರು ಸಬ್ರಿಜಿಸ್ಟ್ರಿ ಆಫೀಸ್ ಅಲ್ಲಿ. ಸ್ಕ್ಯಾನಿಂಗ್ ಮಾಡಿ ನಂತರ ಡಾಕ್ಯುಮೆಂಟ್ಸ್ಗೆ ಸಬ್ರಿಜಿಸ್ಟ್ರಿ ಸೀಲು ಸಹಿಗಳೆಲ್ಲ ಆಗಿರೋದ್ರಿಂದ ಅದನ್ನ ವಾಪಸ್ ಯಾರು ಪತ್ತೆಸರಿರ್ತಾರೆ ಅವ್ರಿಗೆ ಅದನ್ನ ತಗೊಳ್ತಾ ಇದ್ರು. ಸರ್ಕಾರಕ್ಕೆ ಸ್ಟಾಂಪ್ ಡ್ಯೂಟಿ ಲಕ್ಷಾಂತರ ರೂಪಾಯಿ ಕಟ್ಟದ ಮೇಲೆ ಅಸಲು ದಾಖಲೆ ಕಾಗದ ಪತ್ರ ಅಂತ ಕೊಡ್ತಾ ಇದ್ರು. ಆ ಡಾಕ್ಯುಮೆಂಟ್ ನ ಎಲ್ಲಾ ಕಡೆ ಬ್ಯಾಂಕಿನಲ್ಲಾಗ್ಲಿ ಕೋರ್ಟ್ನಲ್ಲಾಗ್ಲಿ ಮಾನ್ಯ ಮಾಡ್ತಾ ಇದ್ರು. ಆದ್ರೆ ಈಗ ಏನಾಗತ್ತೆ, ಪ್ರತಿ ಶೀಟ್ ನಲ್ಲಿ ಯಾವ್ದೋ ಸಹಿ ಇರೋದಿಲ್ಲ, ಯಾವುದೇ ರೀತಿ QR ಕೋಡ್ ಆ ವ್ಯವಸ್ಥೆ ಕೂಡ ಇರೋದಿಲ್ಲ, ಅಥೆಂಟಿಕೇಶನ್ ಇರೋದಿಲ್ಲ. ಯಾವುದೇ ಸಬ್ರಿಜಿಸ್ಟ್ರಿ ಆಫೀಸ್ಗೆ ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ಒದಗಿಸಕ್ಕೆ ನಾವು ಮುದ್ರಕ ಶುಲ್ಕ, ನೋಂದಣಿ ಶುಲ್ಕನ ಪಾವತಿ ಮಾಡಿ ನಾವು ಡಿಜಿಟಲ್ ಮೂಲಕ ಫೋಟೋ ಹಿಡಿದು ಇದನ್ನ ಸ್ಕ್ಯಾನಿಂಗ್ ಮಾಡಿ ನಾವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ರೆ ಸಬ್ರಿಜಿಸ್ಟ್ರಿ ಇದನ್ನ ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ ಮಾಡಿದ್ಮೇಲೆ ಮತ್ತೆ OTP ತಗೊಳ್ಬೇಕು. OTP ಕೊಡುವಾಗ ಜನಸಾಮಾನ್ಯರಿಗೆ ಕಳವಳ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಫೈನಾನ್ಷಿಯಲ್ ಸ್ಕ್ಯಾಮ್ಸ್ ಆಗುತ್ತೆ ಅಂತ. ಈಗಿರೋ ಕಾವೇರಿ ವ್ಯವಸ್ಥೆಯಲ್ಲಿ ಒಂದು ಬಾರಿ ಮಾತ್ರ ತಗೋಬೇಕಾಗುತ್ತೆ. ಈ ವ್ಯವಸ್ಥೆ ಪೇಪರ್ಲೆಸ್ ವ್ಯವಸ್ಥೆಯಲ್ಲಿ ಮಿನಿಮಮ್ 3 ಬಾರಿ ನಾವು ಬಾಡಿದಾರರು OTP ಶೇರ್ ಮಾಡಬೇಕಾಗುತ್ತೆ. ಆ OTP ಶೇರ್ ಮಾಡುವಾಗ ಸಬ್ರಿಜಿಸ್ಟ್ರಿ ಆಫೀಸ್ ಇಂದ ಅಂತ ಮಿಸ್ಗೈಡ್ ಮಾಡಿ ಬೇರೆಯವರು ಹ್ಯಾಕರ್ಸ್ ಆಗಲಿ ಇನ್ಯಾರು ಫ್ರಾಡ್ಸ್ ಮಾಡ್ತಾರಲ್ಲ ಅವ್ರಿಗೆ ನೀವೇ ಅನುಕೂಲ ಮಾಡಿಕೊಡ್ಬೇಕಾಗ್ತಾ ಇದೆ ಸರ್ಕಾರದವರು. ದಯಮಾಡಿ ಇದನ್ನ ಎಚ್ಚರಿಕೆ ಗಟ್ಟಿಯಾಗಿ ತಗೊಂಡು ಎಲ್ಲರಿಗೂ ಕೂಡ ಭೌತಿಕವಾಗಿ ಸಹಿ ಮಾಡಿಕೊಂಡು ಈಗೇನು ವ್ಯವಸ್ಥೆ ಇದೆ ಅದನ್ನ ನಡ್ಕೊಂಡು ಎಲ್ಲರಿಗೂ ಹೋದ್ರೆ ದಾಖಲೆಗಳು ಸಿಗ್ತದೆ. ಮತ್ತೆ ಈ ಪತ್ರಗಳನ್ನ ಅಡಮಾನ ಮಾಡಿ ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ತಾ ಇದ್ರು ಇಷ್ಟು ದಿವಸ. ಈಗ ಪೇಪರ್ಲೆಸ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದ್ದಾರೆ. ಪೇಪರ್ಲೆಸ್ ಕಾನ್ಸೆಪ್ಟ್ ಅಲ್ಲಿ ಪೇಪರ್ ಇಲ್ಲ ಅಂದಾಗ ಬ್ಯಾಂಕ್ ಅಲ್ಲಿ ಸಾಲ ಯಾವ ರೀತಿ ಕೊಡ್ತಾರೆ, ಯಾವ ದಾಖಲಾತಿಗಳ ಕೊಡ್ತಾರೆ. ಆ ಕಲಮ್ ಸ್ಟಾಂಪ್ ಆಕ್ಟ್ ಅಲ್ಲಿ ಇದೆ, ಡೆಪಾಸಿಟ್ ಆಫ್ ಟೈಟಲ್ ಅಂತ ಕಲಮ್ ಇದೆ, ಆಕ್ಟ್ ಇದೆ. ಆ ಆಕ್ಟ್ ಗೆ ನೀವು ವಿರುದ್ಧವಾಗಿ ಯಾವುದೇ ರೀತಿ ಸಾರ್ವಜನಿಕರಿಗೆ ಕಾನೂನು ಕನ್ಸಲ್ಟೇಷನ್ ಮಾಡಿದಿರೋ ನಮ್ಮೆಲ್ಲರ ಅಭಿಮತ ಆಗಿರುತ್ತೆ. ದಯಮಾಡಿ ಇದನ್ನ ಯಾವುದೇ ಕಾರಣಕ್ಕೂ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿದ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹಿಂದುಳಿದ ಜಿಲ್ಲೆ ಚಾಮರಾಜನಗರ ಜಿಲ್ಲೆ. ತಾವು ಎಲ್ಲ ಕಾರ್ಯಕ್ರಮವನ್ನು ಇದುವರೆಗೂ ಸಹ ಬೆಂಗಳೂರಿನ ಗಾಂಧಿನಗರ ಉಪನಗರ ಕಚೇರಿಯಲ್ಲಿ ಪೈಲಟ್ ಪ್ರಾಜೆಕ್ಟ್ ಅಂತ ಶುರು ಮಾಡ್ತಾ ಇದ್ದೀವಿ. ಈ ಪ್ರಾಜೆಕ್ಟ್ ನ ಮಾತ್ರ ನೀವು ಚಾಮರಾಜನಗರ ತಗೊಂಡು ಮಾಡ್ತಾ ಇದ್ದೀರಾ. ಯಾಕಂದ್ರೆ ಅದು ಕಡಿಮೆ ಡಾಕ್ಯುಮೆಂಟ್ ಆಗುತ್ತೆ. ಒಂದೇ ದಿವಸಕ್ಕೆ ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಮಾಡಿರುವಂತ ಡಾಕ್ಯುಮೆಂಟ್ಸ್ ಕೇವಲ 10 ಡಾಕ್ಯುಮೆಂಟ್ ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಸಬ್ರಿಜಿಸ್ಟ್ರಿ ಆಫೀಸರ್ ರಿಜಿಸ್ಟ್ರೇಷನ್ ಆಗಿರುವಂತದ್ದು. ಸೊ ಇದು ತಪ್ಪಾಗ್ತದೆ. ಮತ್ತೆ ಈ ಡಾಕ್ಯುಮೆಂಟ್ ನ ಬರೆದವರು ಯಾರು ಬರೆದ್ರು, ಯಾರು ಇದನ್ನ ಸಿದ್ಧಪಡಿಸಿದ್ರು, ಅವರು ಯಾವುದೇ ರೀತಿ ಸೈನ್ ಇರೋದಿಲ್ಲ. ಭಾರತ ಸರ್ಕಾರದ ಕಲಂ 80B ಪ್ರಕಾರ ಯಾರು ಡಾಕ್ಯುಮೆಂಟ್ ಪ್ರಿಪರೇಷನ್ ಮಾಡ್ತಾರೆ ಆ ಪ್ರಿಪರೇಷನ್ ಮಾಡಿದವರು ಸೀಲು ಸೈನು ಹಾಕ್ಬೇಕು. ಆಗ ಸೀಲು ಸೈನು ಹಾಕೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿನ ಕೇಳಿರೋದಿಲ್ಲ ಅಥವಾ ಸಾರ್ವಜನಿಕರು ಪ್ರಚುರಪಡಿಸೋದಿಲ್ಲ. ನಮ್ಮ ಅಕ್ಕಪಕ್ಕದ ರಾಜ್ಯಗಳಾದ ತಮಿಳುನಾಡು, ಆಂಧ್ರ, ತೆಲಂಗಾಣ ಎಲ್ಲ ಕಡೆ ನಮ್ಗೆ ಲಾಗಿನ್ ಕೊಟ್ಟಿದ್ದಾರೆ. ಸ್ಟಾಂಪ್ ವೆಂಡರ್ ಲಾಗಿನ್ ಮತ್ತೆ ಡೀಡ್ ರೈಟರ್ಸ್ ಲಾಗಿನ್ ಅಂತ. ಅದೇ ಡೀಡ್ ರೈಟರ್ಸ್ ಲಾಗಿನ್ ಅಂತೆ ತಮಿಳುನಾಡಲ್ಲಿ ಯಾರು ಡಾಕ್ಯುಮೆಂಟ್ ಬರೀತಾರೆ ಅವ್ರಿಗೆ ಮಾತ್ರ ಫೋಟೋ, ಡಿಜಿಟಲ್ ಸಿಗ್ನೇಚರ್ ಎಲ್ಲರಿಗೂ ಕೂಡ ವ್ಯವಸ್ಥೆ ಇದೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ವ್ಯವಸ್ಥೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆ? ನಾವು ಇದೇ ರೀತಿಯ ನಂಬಿಕೊಂಡು ಲಕ್ಷಾಂತರ ಜನ ಇದೀವಿ ಸ್ವಾಮಿ, 1000 ಜನ ಇದನ್ನ ಲೈಸೆನ್ಸ್ ತಗೊಂಡು ಕೆಲಸ ಮಾಡ್ತಾ ಇದೀವಿ. ನಮ್ಮ ಸಹಾಯಕ್ಕಾಗಿ ಲಕ್ಷಾಂತರ ಜನ ಇದ್ದಾರೆ. ಅವ್ರು ನಂಬಿಕೊಂಡು ಲಕ್ಷಾಂತರ ಕುಟುಂಬ ಬೀದಿ ಬರ್ತಾರೆ. ದಯಮಾಡಿ ಕಂದಾಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ನಮ್ಮ ಏನು ಪತ್ರ ಬರಗಾರ ಒಕ್ಕೂಟದ ಮನವಿ ಇದೆ, ಇದನ್ನ ಪುರಸ್ಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಜೈ ಹಿಂದ್. ಹಾಗೇನೆ